ಬ್ಯಾನರ್ಜಿಯನ್ನ ಅವರದ್ದೇ ಕೋಟೆಯಲ್ಲಿ ಸೋಲಿಸಿ ಅಂತ ಚುನಾವಣೆಗೂ ಮುಂಚೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಟ್ಟ ಸೂಚನೆಯನ್ನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಕ್ಷರಶಃ ನಿಜ ಮಾಡಿ ತೋರಿಸಿದ್ದಾರೆ. ಕೋಲ್ಕತ್ತಾದ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರನ್ನ ಸೋಲಿಸೋದು ಮಾತ್ರ ಅಲ್ಲ, ಅವರು ವಾಸ ಮಾಡೋ ಸ್ವಂತ ವಾರ್ಡ್ನಲ್ಲೇ ಸುವೇಂದು ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತ ಚುನಾವಣಾ ಆಯೋಗದ ಬೂತ್ ವಾರ್ ಫಲಿತಾಂಶ ರಿವೀಲ್ ಮಾಡಿವೆ. ಚುನಾವಣಾ ಆಯೋಗ ರಿಲೀಸ್ ಮಾಡಿರೋ ಅಂಕಿ ಅಂಶಗಳ ಪ್ರಕಾರ ಭವಾನಿಪುರ ಕ್ಷೇತ್ರದ ಒಟ್ಟು 267 ಬೂತ್ಗಳ ಪೈಕಿ 207 ಬೂತ್ಗಳಲ್ಲಿ ಸುವೇಂದು ಅಧಿಕಾರಿಯೇ ಭಾರಿ ಮುನ್ನಡೆ ಸಾಧಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಕಾಲಿಘಾಟ್ ನಿವಾಸ ಇರೋ ವಾರ್ಡ್ ನಂಬರ್ 73ರಲ್ಲೇ ಸುವೇಂದು ಅಧಿಕಾರಿ 8,932 ಮತಗಳನ್ನು ಪಡೆದರೆ ಮಮತಾ ಬ್ಯಾನರ್ಜಿ ಕೇವಲ 4,284 ಮತಗಳನ್ನು ಪಡೆಯೋದಕ್ಕಷ್ಟೇ ಸಾಧ್ಯವಾಗಿರೋದು. ಅಂದರೆ ತಮ್ಮದೇ ಸ್ವಂತ ವಾರ್ಡ್ನಲ್ಲಿ ದೀದಿ ಮುಖಭಂಗ ಅನುಭವಿಸುವಂತಾಯಿತು. ಚುನಾವಣೆಗೂ ಮುಂಚೆ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಮಮತಾ ಬ್ಯಾನರ್ಜಿಯನ್ನ ಅವರ ಮನೆಗೆ ಹೋಗಿ ಸೋಲಿಸಬೇಕು ಅಂತ ನಾನು ಸುವೇಂದು ಅಧಿಕಾರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಅನ್ನೋದನ್ನು ಹೇಳಿದರು. ಪಕ್ಷದ ಹಿರಿಯ ನಾಯಕರ ಆಸೆಯನ್ನ ಸುವೇಂದು ಅಧಿಕಾರಿ ಈಡೇರಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಕಾಲಿಘಾಟ್ ನಿವಾಸದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರೋ ಕಾಂತಿ ನಿವಾಸಿಯಾದ ಸುವೇಂದು ಅಧಿಕಾರಿಗೆ ದಕ್ಷಿಣ ಕೋಲ್ಕತ್ತಾದ ಈ ಕ್ಷೇತ್ರದಲ್ಲಿ ಚುನಾವಣೆಗೂ ಮೊದಲು ಯಾವುದೇ ರಾಜಕೀಯ ನೆಲೆಯಾಗಲಿ ಬಲವಾಗಲಿ ಇರಲಿಲ್ಲ. ಆದರೆ ದೀದಿ ಅವರದ್ದೇ ವಾರ್ಡ್ನಲ್ಲಿ ಅವರಿಗಿಂತ 2ರಷ್ಟು ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಸುವೇಂದು ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ 63% ಮತ ಪಡೆದುಕೊಂಡ್ರೆ ಮಮತಾ ಬ್ಯಾನರ್ಜಿ ಕೇವಲ 30%ನಷ್ಟೇ ಮತ ಪಡೆಯೋದಕ್ಕೆ ಸಾಧ್ಯ ಆಗಿರೋದು. ಇನ್ನು ಭವಾನಿಪುರದಾದ್ಯಂತ ಸುವೇಂದು ಗೆಲುವಿನ ಅಂತರ ಎಷ್ಟು ಶಾಕಿಂಗ್ ಅಂತ ಅಂದರೆ, ಕೆಲವು ಬೂತ್ಗಳಲ್ಲಿ ಮಮತಾ ಬ್ಯಾನರ್ಜಿಗೆ ಕನಿಷ್ಠ 50 ಮತಗಳು ಸಿಕ್ಕಿಲ್ಲ. ಭವಾನಿಪುರದ ಪ್ರತಿಯೊಂದು ಬೂತ್ನಲ್ಲಿ ಸರಿಸುಮಾರು 400ರಿಂದ 700 ಮತದಾರರಿದ್ದಾರೆ. ಆದರೂ ಬೂತ್ ನಂಬರ್ 14ರಲ್ಲಿ ಮಮತಾ ಬ್ಯಾನರ್ಜಿಗೆ ಕೇವಲ 43 ಮತಗಳು, ಬೂತ್ 16ರಲ್ಲಿ 42, ಬೂತ್ 20ರಲ್ಲಿ 41, ಬೂತ್ 24ರಲ್ಲಿ 45, ಬೂತ್ 77ರಲ್ಲಿ 40, ಬೂತ್ 89ರಲ್ಲಿ 41 ಮತ್ತು ಬೂತ್ 105ರಲ್ಲಿ ಕೇವಲ 31 ಮತಗಳಷ್ಟೇ ಸಿಕ್ಕಿರೋದು. ಇದೇ ರೀತಿ 149ರಲ್ಲಿ 44, 158ನೇ ಬೂತ್ನಲ್ಲಿ 46, ಬೂತ್ 176ರಲ್ಲಿ 29, ಬೂತ್ 242ರಲ್ಲಿ 40, ಬೂತ್ 249ರಲ್ಲಿ 28 ಹಾಗೆ 263ರಲ್ಲಿ 30 ಮತಗಳನ್ನಷ್ಟೇ ಪಡೆದಿರೋದು. ಹಿಂದಿನ 2021ರ ಭವಾನಿಪುರ ಉಪಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಎಲ್ಲ 7 ವಾರ್ಡ್ಗಳಲ್ಲಿ ಗೆದ್ದಿದ್ರು. ಆದರೆ ಈ ಸಲ ಭವಾನಿಪುರದ ಮೇಲಿನ ತಮ್ಮ ಹಿಡಿತವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರೋ ಮಮತಾ ಬ್ಯಾನರ್ಜಿ 58,812 ಮತಗಳನ್ನು ಪಡೆದರೆ ಸುವೇಂದು ಅಧಿಕಾರಿ 73,917 ಮತಗಳನ್ನು ಪಡೆದು ಟಿಎಂಸಿ ಕೋಟೆಯನ್ನ ಛಿದ್ರ ಮಾಡಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.